ಕಲೆ ಕಣ್ಣೆ ಕದಿಯುವುದೆಲ್ಲ ನಲುಮೆಲತ್ತಿರುವಾಗ ಕದ್ದು ನೋಡುವೆ ಏಕೆ. ನಮಸ್ಕಾರ ವೀಕ್ಷಕರೇ, ಹಗಲುಗಳ್ಳರು ಎನ್ನುವ ಈ ವಿಶೇಷ ಕ್ರೈಮ್ ಸ್ಟೋರಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ರಾತ್ರಿ ಕಳ್ಳತನ ಮಾಡ್ತಾರೆ, ಕೇಳಿರ್ತೀರಿ. ಧಾರವಾಡದ ಈ ಕಬ್ಬೂರು ರಸ್ತೆ, ಈ ಆನಂದ್ ಕಬ್ಬೂರ್ ಅಂಥೇಳಿ ಡಾಕ್ಟರ್ ಇದ್ದಾರೆ. ಅವರ ಮನೆಯಲ್ಲಿ ವಿನೋದಿನಿ ಅಂಥೇಳಿ ಆ ಮಹಿಳೆಯರನ್ನ ಅಟ್ಯಾಕ್ ಮಾಡ್ತಾರೆ ಕಳ್ಳರು. ಮಾರ್ನಿಂಗ್ ಇಂದು ಬೆಳಿಗ್ಗೆ ಅಟ್ಯಾಕ್ ಮಾಡಿ ಅಲ್ಲಿ ಆಕೆಯ 25,000 ರೂಪಾಯಿ ಹಣವನ್ನು, ನಂತರ ಮಂಗಳಸೂತ್ರವನ್ನು, ಜೊತೆಗೆ CCTVಯ DVRನ ಕೂಡ ಎಗರಿಸ್ಕೊಂಡು ಹೋಗಿದ್ದಾರೆ. ಇಲ್ಲಿ ವಿದ್ಯಾಗಿರಿ ಸ್ಟೇಷನ್ನ ಸಂಗಮೇಶ್ ದಿಡಿಗಳವರಿದ್ದಾರೆ, ಕ್ರೈಮ್ ಟೀಮ್ ಇದೆ. ಹಾಗೆ ಇಲ್ಲಿ ಶ್ವಾನದಳ ಜೊತೆಗೆ DCP ಅವರು, ACP ಅವರು ಎಲ್ಲ ಇಲ್ಲಿ ಬಂದಿದ್ದಾರೆ. ನಿನ್ನೆ ತಾನೇ ನಿಮಗೆ ಗೊತ್ತಿರಬೇಕು, ಗರುಡ ತೋರಿಸಿತ್ತು. ಈ ಜ್ಯುವೆಲರಿ ಶಾಪ್ನವರು ಅವ್ರನ್ನ ಕರೆದು ಒಂದು ಅವೇರ್ನೆಸ್ ಮಾಡಿದ್ರು. ಇಲ್ಲಿ ಟೌನ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಹಾಗೆ ACP ಅವರು. ಅಂದರೆ ಕದ್ದು ಮಾಲನ್ನು ತಗೋಬೇಡ್ರಿ ಅನ್ನೋ ರೀತಿಯಲ್ಲಿ ಹಾಗೆ ಒಂದು ಅವೇರ್ನೆಸ್. ಅದಾಗಿ ಮರುದಿವಸ ಇದಾಗಿದ್ದು ಒಂದು ರೀತಿಯಿಂದ ದುರಂತ ಅಂತ ಹೇಳ್ಬೋದು. ಈ ಎಲ್ಲ ವಿಜುವಲ್ಸನ್ನ ನಿಮಗೆ ತೋರಿಸ್ತೇವೆ. ಜೊತೆಗೆ ಕಳ್ಳ. ನಮಸ್ಕಾರ. ಡಾಕ್ಸ್ಪಡ್ ಬಂದಿಲ್ಲ ಸರ್, ಡಾಕ್ಸ್ಪಡ್ ಬಂದಿಲ್ಲ. CC ಕ್ಯಾಮ್ರಾ ಐತ್ರಿ, ಅದರ DVR ತೊಗೊಂಡು ಹೋಗ್ಯಾರ. DVR ತೊಗೊಂಡು ಹೋಗ್ಯಾರ. ಅವಾಗಿಂದ ವಿಚಾರ ಓಕೆ ನಾನು CC ಕ್ಯಾಮ್ರಾ ಐತ್ರಿ, ಅದರ DVR ತೊಗೊಂಡು ಹೋಗ್ಯಾರ. DVR ತೊಗೊಂಡು ಹೋಗ್ಯಾರ. ಅದ್ರ ಬರ್ಬಾರ್ದು ಅಂತ
ಸಾಧಾರಣ ನಾನು 12:45 ಸುಮಾರಿಗೆ ನಾನು ಹೊರಗೆ ಹೋದೆ. ನಾನೊಂದು ಟೆಸ್ಟ್ ಮಾಡಿಸ್ಬೇಕಾಗಿತ್ತು, ಅದಕ್ಕಂತ ಹೋದೆ. ಹಾಗಾಗಿ ಸ್ವಲ್ಪ ಹೊತ್ತಿಗೆ ಅವರು ಒಂದಿಬ್ಬರು ಹುಡುಗರು ಬಂದ್ರಂತೆ. ಒಬ್ಬ ಸಣ್ಣವಿದ್ದ, ಅವ ಮೊದಲು ಬಂದ, ಅವನ ಹಿಂದೆ ಅವನ ದೊಡ್ಡವ ಇನ್ನೊಬ್ಬ ಬಂದಂತೆ. ಮುಂದೆ ಏನಾಯಿತು ಅವ್ರಿಗೂ ಹೇಳಲಿಕ್ಕೆ ಬರಲಿಲ್ಲ ನಮ್ಮ ಮನೆಯವ್ರಿಗೆ. ನಾವು ಅವರು ಭಾಳ ಮಾಡಿ ಅವ್ರು ಬಂದು ಬಾಗಿಲು ಹಾಕ್ಕೊಂಡಿರ್ಬೇಕು. ಆಮೇಲೆ ನಾನು ನನ್ನ ಉಳಿದ ರಿಲೇಟಿವ್ಸ್, ನಮ್ಮ ಬ್ರದರ್ ಇನ್ ಲಾ ಮತ್ತು ಸಿಸ್ಟರ್ ಇನ್ ಲಾ ಅವರೆಲ್ಲ ಒಂದು 15 ಸುಮಾರಿಗೆ ಅವರು ಬಂದು ಬಾಗಿಲು ಹಾಕಿತ್ತು. ಬೆಲ್ ಮಾಡಿದರೆ ಯಾರೂ ರೆಸ್ಪಾಂಡ್ ಮಾಡ್ತಿದ್ದಿಲ್ಲ. ನಾನು 1:15 ಸುಮಾರಿಗೆ ಬಂದೆ, ಅಥವಾ ಸ್ವಲ್ಪ ಮೊದಲು ಬಂದಮೇಲೆ ನನ್ನ ಕಡೆ ಕಿಲಿಕೈ ಇತ್ತು. ನಾನು ತೆಗೆದ ಮೇಲೆ ಒಳಗೆ ಬಂದಾಗ ಇಲ್ಲಿ ಕೆಲವು ಬಳೆಗಳು ಬಿದ್ದಿತ್ತು. ಅವರು ನನ್ನ ಕೂಡ ಏನೋ ಆಗಿದೆ ಅಂಥೇಳಿ ಗೊತ್ತಾಯಿತು. ಎಲ್ಲರೂ ಒಳಗೆ ಬಂದ್ವಿ. ಒಳಗೆ ಬಂದ ಮೇಲೆ ಅವರು ಒದರಿದ್ರು. ನಮ್ಮ ಸಿಸ್ಟರ್ ಇನ್ ಲಾ ನಂತರ ನಮ್ಮ ಮನೆಯವರ ತಂಗಿ ಅವ್ರು ಒದರಿದ್ರು. ಒದರಿದ ಮೇಲೆ ರೆಸ್ಪಾಂಡ್ ಬರಲಿಲ್ಲ ಮೊದಲು. ಆಮೇಲೆ ಮತ್ತಷ್ಟು ಒದರಿದ ಮೇಲೆ ಸ್ವಲ್ಪ ಗೊಗ್ಗರ ದನಿಯಿಂದ ಏನೋ ಒದರದ್ದು ಕೇಳಿಸ್ತು. ನಾವು ಒಳಗೆ ಹೋಗಿ ನೋಡಿದ್ವಿ. ನಮ್ಮ ಬೆಡ್ರೂಮ್ನೊಳಗೆ ಅವರು ಬಿದ್ದಿದ್ದರು. ಅವರು ಮಾತಾಡ್ಲಿಕ್ಕೆ ಬರ್ತಿರಲಿಲ್ಲ, ಕುತ್ತಿಗೆ ಹಿಚ್ಕಿದ್ದರಂತೆ. ಆಮೇಲೆ ಅವರು ತೆಳಗೆ ಬಿದ್ದು ಅಲ್ಲಿ ಟೀಪಾಯ್ ಬಡಿದು ಅಲ್ಲಿ ರಕ್ತ ಇದಾಗಿತ್ತು. ಆಮೇಲೆ ಅವ್ರು ಕರ್ಕೊಂಡು ಬಂದು ಕೂಡಿಸಿದ್ವಿ. ಸ್ವಲ್ಪ ಇದನ್ನು ಒತ್ತಿ ಹಿಡಿದ್ವಿ, ಎಲ್ಲಿ ಗಾಯ ಆಗಿತ್ತು ಅದು ಬ್ಲೀಡಿಂಗ್ ಕಡಿಮೆ ಆಗಿದೆ ಅಂತ. ಮುಂದೆ ನಾವು ಪೊಲೀಸರಿಗೆ ಫೋನ್ ಮಾಡಿದ್ವಿ. ಆಮೇಲೆ ಎಲ್ಲರೂ ಬಂದು ಇನ್ವೆಸ್ಟಿಗೇಷನ್ ಕಟ್ಟಿದ್ರ ಹಾಂ ಅಮ್ಮವ್ರಿಗೆ ಕಟ್ಟಿದ ಹಾಕಿದ್ರೆ ಏನಿಲ್ಲ ಅವ್ರು ಬಿದ್ದಿದ್ದಿರ್ತಾಳೆ. ಅಲ್ಲೇ ಮಾಡಿದ್ರು, ಅಲ್ಲೇ ಅವರು ಕುತ್ತಿಗೆ ಹಿಚ್ಕಿದ್ರು ಅಂತ. ಅವ್ರದ್ದು ಮಂಗಳಸೂತ್ರ ಹೋಗಿದೆ. ಆಮೇಲೆ ನಮ್ಮ ಇದ್ರೊಳಗಿದ್ದದ್ದು ಕ್ಯಾಶ್ ಬಾಕ್ಸ್ ಇತ್ತು. ಅಲ್ಲೇ ಆ ರೂಮ್ನಲ್ಲೇ ಒಂದು ಇದರಲ್ಲಿ ಈ ಕಪಾಟಿನಲ್ಲಿ ಇತ್ತು, ಸ್ಟೋರೇಜ್ ಕಪಾಟಿನಲ್ಲಿ. ಅದು ಒಂದು ಎತ್ಕೊಂಡು ಹೋಗ್ಯಾರೆ. ಗೊತ್ತಿತ್ತು, ಯಾವುದೇನು ಗೊತ್ತಿಲ್ಲ. ಅಂದಾಜು ಎಷ್ಟಿತ್ತು ಸರ್? ಕ್ಯಾಶ್ ಎಷ್ಟು ಇರ್ಬೋದು? ಕ್ಯಾಶ್ ಏನು ಭಾಳ ಇತ್ತಿಲ್ಲ, ಅರೌಂಡ್ 25,000. ಗೋಲ್ಡ್ ಏನಾದರೂ ಬೇರೆ ಇತ್ತು ಆ ಬಾಕ್ಸ್? ಗೋಲ್ಡ್ ಏನು ಆ ಬಾಕ್ಸ್ನಲ್ಲಿ ಏನು ಇರ್ತಿತ್ತಿಲ್ಲ ಗೋಲ್ಡ್. ತಾಣಿಚೆಲ್ಲೊಂದು ಗೋಲ್ಡ್ ಅಂದರೆ ಅದೊಂದೇ ಸರ್. ಹಾಂ, ಇದು ಒಂದೇ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.